ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಶಿಶುಗಳಿಗೆ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಉಪ್ಪು ಮತ್ತು ಸಕ್ಕರೆ ಕೊಡ್ಬೋದಾ, ಕೊಡಬಾರ್ದು ಅಂತಂದರೆ ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನನ್ನ ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ ನಮ್ಮ ವಿಡಿಯೋಸ್ ಆಲ್ರೆಡಿ ರೆಗ್ಯುಲರಾಗಿ ನೋಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ, ನಾನು ಶಿಶು ಆಹಾರ, ಮಕ್ಕಳ ಆಹಾರ ಪೋಸ್ಟ್ ಮಾಡ್ತಿರ್ತೀನಿ. ಶಿಶು ಆಹಾರ ಅಂದರೆ ಸರಿ, ಗಂಜಿ ಅಥವಾ ಪ್ಯೂರೀಸ್ ಮಾಡಿದಾಗ ರೆಸಿಪಿ ನಾನು ನಿಮಗೆ ತೋರಿಸಿದಾಗ ಅದರಲ್ಲಿ ನಾನು ಉಪ್ಪು ಹಾಕೋದಿಲ್ಲ. ಉಪ್ಪು ಹಾಕದೇ ಇದ್ದಾಗ ಎಲ್ಲರೂ ಕೇಳೋದು ಮರೆತು ಬಿಟ್ರಾ ಅಂತ. ಮತ್ತಷ್ಟು ಜನ ಯಾಕೆ ಹಾಕಬಾರ್ದು ಅಂತ ಕೇಳ್ತೀರಾ. ನಾನು ಎಲ್ಲದರಲ್ಲೂ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾದರೆ ಐ ವುಡ್ ಹ್ಯಾವ್ ಸಜೆಸ್ಟೆಡ್ ಇಲ್ಲ, ಉಪ್ಪು ಅಥವಾ ಸಕ್ಕರೆ ಶಿಶುಗಳಿಗೆ ಕೊಡಬಾರ್ದು ಅಂತ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಕೊಡಬಾರ್ದು ಅಂತ. ಮತ್ತು ಮೊದಲನೇ ಬಾರಿ ನಾವು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ಈಗ ಮತ್ತಷ್ಟು ಡೀಟೇಲ್ಸ್ ಯಾಕೆ ಅಂತ. ಶಿಶುಗಳಿಗೆ 6 ತಿಂಗಳ ತನಕ, ಹುಟ್ಟದಾಗಿಂದ 6 ತಿಂಗಳ ತನಕ ಅವ್ರಿಗೆ ಬೇಕಾಗಿರೋ ಸೋಡಿಯಂ ಅಥವಾ ಸಾಲ್ಟ್ ರಿಕ್ವೈರ್ಮೆಂಟ್ ಎದೆ ಹಾಲಿನಿಂದ ಪೂರೈಕೆ ಆಗುತ್ತೆ. 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಅವಶ್ಯಕತೆ ಇರೋದು ಬರೀ 1 ಚಿಟಿಕೆ ಅಷ್ಟು ಉಪ್ಪು. ಅದು ಅವರು ತಗೊಳ್ಳೋ ತರಕಾರಿ, ಬೇಳೆ, ಕಾಳುಗಳಲ್ಲಿ ಅವ್ರಿಗೆ ಸಿಗುತ್ತೆ. ಮತ್ತು ಎದೆ ಹಾಲು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಅಲ್ವಾ. ಸೊ ಸೋಡಿಯಂ ಅಥವಾ ಸಾಲ್ಟಿನ ರಿಕ್ವೈರ್ಮೆಂಟ್ ಇರೋದಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನೇ ಕೊಟ್ಟರು ಅವ್ರ ಕಿಡ್ನಿ ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಆಗದೆ ಬಹಳಷ್ಟು ಡಿಸೀಸಸ್, ಅವರಿಗೆ ಡೇಂಜರಸ್ ಕಾಯಿಲೆಗಳು ಬರೋಂಥ ಸಾಧ್ಯತೆಗಳಿದೆ. ಏನೇನು ಅಂದರೆ ಕಿಡ್ನಿ ಸ್ಟೋನ್, ಹೈಪರ್ ಟೆನ್ಷನ್, ಡಿಹೈಡ್ರೇಷನ್, ಆಸ್ಟಿಯೋಪೋರೋಸಿಸ್ ಅಂದರೆ ಮೂಳೆಗಳ ಕಾಯಿಲೆ, BP ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಬ್ರೈನ್ ಡ್ಯಾಮೇಜ್ ಕೂಡ ಆಗಬಹುದು. ಹಾಗಾಗಿ ಉಪ್ಪು ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರೋದು. ಈಗ ನೆಕ್ಸ್ಟು ಸಕ್ಕರೆ ಯಾಕೆ ಕೊಡಬಾರ್ದು 1 ವರ್ಷದ ತನಕ ಅಂತ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೆಲ್ಲ ಸಿಹಿ ಇದ್ರೇ ಒಂದು ಅಡುಗೆ ಸೂಪರ್ ಅಡುಗೆ ಅನ್ನಿಸ್ಕೊಳ್ಳೋದು. ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಎಷ್ಟು ಸಿಹಿ ತಿಂತೀವಿ. ಮಕ್ಕಳಿಗೆ ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ಸ್ ಆಗಲಿ, ಯಾವುದು ನೋಡಿದ್ರೂ ಅವ್ರು ತೊಗೊಳ್ಳೋ ಜಂಕ್ ಫುಡ್ 80 to 90% ಸಕ್ಕರೆ ಹೆಚ್ಚಾಗಿರುತ್ತೆ. ಸಕ್ಕರೆಯಿಂದ ಸಂಬಂಧಪಟ್ಟಂಥ ಬಹಳಷ್ಟು ಲೈಫ್ ಸ್ಟೈಲ್ ಡಿಸೀಸಸ್ ಈಗ ಹೊರಕಾಣ್ತಾ ಇದ್ದಾವೆ. ಬಹಳ ಡೇಂಜರಸ್ ಆದ ಕಾಯಿಲೆಗಳು. ಮೊದಲನೇದು ಟೂತ್ ಡಿಕೆ, ಹಲ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಡಯಾಬಿಟೀಸ್, ಚಿಕ್ಕ ಮಕ್ಕಳಲ್ಲೇ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತಿದೆ. ಒಬೇಸಿಟಿ, ಯದ್ವಾ ತದ್ವಾ ಮಕ್ಕಳು ದಪ್ಪ ಆಗ್ತಾರೆ. ಮತ್ತು ಲೋ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಅನ್ನೋದೇ ಇರೋದಿಲ್ಲ. ಆವಾಗವಾಗ ಕಾಯಿಲೆ ಬೀಳೋದು. ಪೀಡಿಯಾಟ್ರಿಷನ್ಸು ಎಲ್ಲ ಗಲ್ಲಿಗೂ ಯಾಕೆ ಹೆಚ್ಚುತ್ತಾ ಇದ್ದಾರೆ ಅಂದರೆ ಅಷ್ಟು ಕಾಯಿಲೆ ಕಾಣಿಸ್ಕೊಳ್ಳೋದೆ ಮಕ್ಕಳಲ್ಲಿ ಹೆಚ್ಚಾಗಿ. ಇನ್ನೊಂದು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಅವ್ರಿಗೆ ಎಷ್ಟೋ ಜನ ಹೇಳ್ಬೋದು, ಈಗ ನಮ್ಮ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ, ಯಾಕಂದರೆ ಸಕ್ಕರೆ ಹೆಚ್ಚು ತೊಗೊಂಡಷ್ಟು, ಗ್ಲೂಕೋಸ್ ಇಂಟೇಕ್ ನಮ್ಮ ಬಾಡಿಗೆ ಜಾಸ್ತಿ ಆದಷ್ಟು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು. ಸೊ ಇದೆಲ್ಲ ಅಲ್ಲದೆ ಇನ್ನೂ ಯಥೇಚ್ಛವಾಗಿ ಏನೇನೋ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅವಶ್ಯಕತೆ ಇಲ್ಲ ಅಂದರೆ ಕೊಡೋದೇ ಬೇಕಾಗಿಲ್ಲ ಸಕ್ಕರೆ ಮಕ್ಕಳಿಗೆ. ನ್ಯಾಚುರಲ್ಲಾಗಿ ಅವ್ರ ಫುಡ್ನ ಸ್ವೀಟನ್ ಅಪ್ ಮಾಡಿ, ಇನ್ನು ಆ ಥರ ಏನಾದರೂ ಸೆಪ್ರೇಟ್ ಫ್ಲೇವರ್ ಬೇಕು ಅಂದರೆ ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಉಪ್ಪು ಇಲ್ಲ, ಸಕ್ಕರೆನೂ ಇಲ್ಲ, ಮಗು ಈ ಆಹಾರನ ಹೇಗೆ ತಿನ್ನುತ್ತೆ ನೋಡಿ. ಯಾವುದೇ ಆಹಾರ, ಈಗ ಅನ್ನ ಕೊಡ್ತಿದ್ದೀರಾ ಮಗುಗೆ, ತರಕಾರಿ ಕೊಡ್ತಿದ್ದೀರಾ, ಹಣ್ಣು ಕೊಡ್ತೀರಾ ಅಂತೀರಾ, ಸೊಪ್ಪು ಕೊಡ್ತಿದ್ದೀರಾ, ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಫ್ಲೇವರ್, ಒಂದು ಟೇಸ್ಟ್, ಒಂದು ರುಚಿ ಇರುತ್ತೆ. ನೀವೇ ತಿಂದು ನೋಡಿ. ಈಗ ನಾವು ಹಸಿ ಹುಳ್ಳಿಕಾಯಿ ಹಾಗೆ ತಿನ್ನೋದಿಲ್ವಾ, ಅನ್ನ, ಬಿಳಿ ಅನ್ನ ಹಾಗೆ ಏನೂ ಇಲ್ಲ ಅದರಲ್ಲಿ, ಹಂಗೆ ತಿನ್ನೋದಿಲ್ವಾ, ನಿಮ್ಗೆ ಗೊತ್ತಲ್ವಾ, ಅಲ್ಲೇ ಒಂದು ನ್ಯಾಚುರಲ್ ಫ್ಲೇವರ್ ಇದೆ. ಸೊ ಮಕ್ಕಳಿಗೆ ಅದು ಬ್ಲ್ಯಾಂಡ್ ಅಲ್ಲ, ನಮಗೆ ಬ್ಲ್ಯಾಂಡ್. ಯಾಕಂದರೆ ನಮಗೆ ಉಪ್ಪು ಸಕ್ಕರೆ ಅಭ್ಯಾಸ ಆಗಿಬಿಟ್ಟಿದೆ. ನಮಗಾಗಲೇ 20-30 ವರ್ಷ ಆಗ್ತಿರುತ್ತೆ. ಇಷ್ಟು ವರ್ಷದಲ್ಲಿ ನಾವು ಆಲ್ರೆಡಿ ಎಷ್ಟೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಗುಗೆ 6 ತಿಂಗಳ ಮೇಲೆ ನೀವು ಇಂಟ್ರೊಡ್ಯೂಸ್ ಮಾಡಿಸೋದು. 6 ತಿಂಗಳಿಂದ 12 ತಿಂಗಳ ತನಕ ಮಾತ್ರ ಕೊಡದೆ ದಯವಿಟ್ಟು ಅವರನ್ನು ಕಾಪಾಡಿ. ಈ ಡೇಂಜರಸ್ ಡಿಸೀಸಸ್ ಎಲ್ಲ ಬರುತ್ತೆ, ಪ್ರಾಬ್ಲಮ್ಸ್ ಶುರುವಾಗುತ್ತೆ ಅವ್ರಿಗೆ ಅಂದರೆ ಯು ಮಸ್ಟ್ ಮಾಡಲೇಬೇಕು. ಈಗ ಮಗು ಆಹಾರ ರಿಜೆಕ್ಟ್ ಮಾಡ್ತಿದೆ ಅಂದಿದ ತಕ್ಷಣ ಇದರಿಂದನೇ ಅಂತ ಅಲ್ಲ, ನೀವು ಸೇಮ್ ಫುಡ್ ಡೈಲಿ ರಿಪೀಟ್ ಮಾಡ್ತಿದ್ದೀರಾ ಅಂತ ಇರ್ಬೋದು. ಸೇಮ್ ಟೆಕ್ಸ್ಚರ್ಸ್, ಈಗ ಬರೀ ರುಬ್ಬಿನೇ ಕೊಡ್ತಿದ್ದೀರಾ ಅಂದರೆ ಮಗುಗೆ ಅದು ಇಷ್ಟ ಆಗದೆ ಇರ್ಬೋದು. ಒಂದಿನ ಅಗ್ಳಗಳ ಥರ ಕೊಡಿ, ಒಂದಿನ ಕೈಗೆ ಹಿಡ್ಕೊಂಡು ತಿನ್ನುವಂಥದ್ದು ಕೊಡಿ 8-9 ತಿಂಗಳು ಆಗ್ತಾ. ಸೊ ಈ ಥರ ಟೆಕ್ಸ್ಚರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿ ನೀವು. ಮಗು ರಿಜೆಕ್ಟ್ ಮಾಡ್ತಿದೆ, ಅಯ್ಯೋ ಪಾಪ ಉಪ್ಪು ಹಾಕಿಲ್ಲ, ನೀನು ಸಕ್ಕರೆ ಹಾಕಿಲ್ಲ ಅಂತ ದೊಡ್ಡವ್ರು ಹೇಳಿದ ತಕ್ಷಣ ಕೇಳ್ಬಿಟ್ಟು ಸೋತು ಅದರಿಂದ ಆದರೂ ತಿನ್ನಲಿ ಅಂತ ಹಾಕಕ್ಕೆ ಹೋಗ್ಬೇಡಿ. ಬರೀ 1 ವರ್ಷದ ತನಕ ತಡೆಗಟ್ಟಲೇಬೇಕು ನೀವು. ನೆಕ್ಸ್ಟು, ಈಗ ನ್ಯಾಚುರಲಾಗಿ ಹೇಗೆ ಫ್ಲೇವರ್ ಮಾಡ್ಬೋದು ಬೇಬಿ ಫುಡ್? ಉಪ್ಪು ಕೊಡೋಂಗಿಲ್ಲ, ಸಕ್ಕರೆ ಕೊಡೋಂಗಿಲ್ಲ, ಮತ್ತೇನು ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ, ನೀವು ಜೀರಿಗೆ ಪುಡಿ ಹಾಕ್ಬೋದು, ಚಕ್ಕೆ ಪುಡಿ ಹಾಕ್ಬೋದು, ಮತ್ತು ಹುಣಸೆ ರಸ ಹಾಕ್ಬೋದು, ಅರಿಶಿನ ಹಾಕ್ಬೋದು, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು.
ಎಷ್ಟು ಥರ ಇದೆ ಅಲ್ವಾ ನ್ಯಾಚುರಲ್ ಆಗಿ ಫ್ಲೇವರ್ ಮಾಡಲಿಕ್ಕೆ. ಎಷ್ಟೋ ಮನೆಗಳಲ್ಲಿ ನನ್ನನ್ನು ನಂಬ್ತಿರೋ ಬಿಡ್ತಿರೋ ಉಪ್ಪನ್ನ ತ್ಯಜಿಸಿದ್ದಾರೆ. ಉಪ್ಪು, ಸಕ್ಕರೆ, 5 ಡೇಂಜರಸ್ ವೈಟ್ಸ್ ಅಂತ ಹೇಳ್ತಾರೆ, ಅದನ್ನು ಯಾವುದನ್ನು ಬಳಸೋದಿಲ್ಲ. ಸಾಧ್ಯ, ಪ್ರಯತ್ನ ಪಡಬೇಕಷ್ಟೆ. ಮತ್ತು ಸ್ವೀಟನ್ನು ಕೂಡ ನೀವು ನ್ಯಾಚುರಲ್ ಆಗಿ ಮಾಡ್ಬೋದು. ಹೇಗೆ ಅಂತೀರಾ? ಈಗ ನ್ಯಾಚುರಲ್ ಸ್ವೀಟ್ನರ್ಸ್ ಯಾವ್ಯಾವು? ಫ್ರೂಟ್ಸ್, ಈಗ ಹಣ್ಣಿನ ರಸ ಕೊಡ್ಬೋದು, ನೀವು ಖರ್ಜೂರದ ರಸ ಹಾಕ್ಬೋದು, ಖರ್ಜೂರದ ಪುಡಿ ಹಾಕ್ಬೋದು, ಮತ್ತು ಬೆಲ್ಲದ ಸಿರಪ್ ಕೂಡ ಕೊಡ್ಬೋದು. ಅಗೇನ್ ಇವನ್ನೆಲ್ಲ ಕೊಟ್ಟಾಗ ನೀವು ಲಿಮಿಟ್ನಲ್ಲಿ ಕೊಡಿ. ಇವೆಲ್ಲ ತಿರ್ಗಾ ಸಿಹಿನೇ ಅಲ್ವಾ. ಕೊನೆಗೆ ಮಕ್ಕಳು ಸ್ವೀಟ್ ಟೂತ್ ಡೆವಲಪ್ ಮಾಡ್ಕೊಬಿಡ್ತಾರೆ. ಅಂತಂದರೆ ಯಾವಾಗಲೂ ಸಿಹಿನೇ ತಿನ್ನಬೇಕು ಅಂತ ಶುರು ಆಗಿಬಿಡುತ್ತೆ. ಆವಾಗ ನೀವು ತಿರ್ಗಾ ಈ ಮೋಡಿಂದ ಟ್ರಾನ್ಸಿಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬೆಳೀತಾ ಬೆಳೀತಾ ಆಮೇಲೆ ನೀವು ಮಕ್ಕಳು ಯಾಕೆ ನಮ್ಮ ಊಟ ಮಾಡೋದಿಲ್ಲ 1 ವರ್ಷ 2 ವರ್ಷ ಆದ್ರೂ ನಾವು ತಿನ್ನೋ ಅನ್ನ ಸಾರು ಖಾರ ಆಗುತ್ತೆ, ಅವ್ರಿಗೆ ತಡೆಯೋಕ್ಕಾಗಲ್ಲ. ಯಾಕಂದರೆ ನಾವೆಲ್ಲದಕ್ಕೂ ಸಿಹಿ ಹಾಕ್ತೀವಿ, ಎಲ್ಲೋ ಅಪರೂಪ ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕೋದು ಅಲ್ವಾ. ಸೊ ನ್ಯಾಚುರಲ್ ಆಗಿ ಸ್ವೀಟನ್ ಅಪ್ ಮಾಡಿ, ಬಟ್ ಇನ್ ಲಿಮಿಟ್. ಮತ್ತು ಈ ಕಮರ್ಷಿಯಲ್ ಬೇಬಿ ಫುಡ್ ಈ ನಡುವೆ ಬಹಳ ಹೆಚ್ಚುತ್ತಾ ಇದೆ. ಹೊರಗಡೆ ನೀವೆಲ್ಲೇ ಮಕ್ಕಳಿಗೋಸ್ಕರ ಪ್ಯೂರಿ ಅಥವಾ ಸೆರೆಲ್ಯಾಕ್ ಅವೆಲ್ಲ ತೊಗೊಂಡಾಗ ಅದರಲ್ಲಿ ಹಿಂದ್ಗಡೆ ನೋಡಿ ನೀವು ಸೋಡಿಯಂ ಕಂಟೆಂಟ್ ಎಷ್ಟಿದೆ, ಶುಗರ್ ಕಂಟೆಂಟ್ ಎಷ್ಟಿದೆ ಅಂತ. ಅವರಿಗೆ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ, ಸೊ ನೀವು ಅದನ್ನು ಕೊಡಲೇಬಾರ್ದು. ಆದ್ರೂ ತುಂಬ ಮೈನ್ಯೂಟ್ ಆಗಿದೆಯಾ ಹೇಗಿದೆ ಅಂತ ಚೆಕ್ ಮಾಡಿ ಕೊಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಸೀರಿಯಲ್ಸು, ಯೋಗರ್ಟ್ ಅಂತ ಪ್ಯೂರಿ ಡಬ್ಬ ಎಲ್ಲ ತೊಗೊಂಡು ಕನ್ವೀನಿಯನ್ಸ್ ಹೆಚ್ಚಿಗೆ ಆದಷ್ಟು, ಆರಾಮದಾಯಕ ಆದಷ್ಟು, ನಾವು ಬ್ಯುಸಿ ಆದಷ್ಟು ಇದಕ್ಕೆಲ್ಲ ನಾವು ದಾರಿ ಮಾಡಿಕೊಡ್ತೀವಿ, ಮತ್ತು ನಾವೇ ಸಫರ್ ಆಗ್ತೀವಿ ಅಲ್ವಾ. ಯಾಕೆ ಬೇಕು? ಹಾಗಾಗಿ ಗಮನಿಸಿ, ಕಮರ್ಷಿಯಲ್ ಬೇಬಿ ಫುಡ್ ಯಾವುದೇ ಪರ್ಚೇಸ್ ಮಾಡುವಾಗ ನೋ ಪ್ರಿಸರ್ವೇಟಿವ್, ಆ್ಯಡಿಟಿವ್, ನೋ ಶುಗರ್, ನೋ ಸಾಲ್ಟ್ ಅನ್ನೋದನ್ನು ಮಾತ್ರ ತೊಗೊಳ್ಬೇಕು. ಮತ್ತು ಕಡೆಯದಾಗಿ ಹೇಳೋದೇನೆಂದರೆ, ಈ ಅಡಾಪ್ಟೇಷನ್ ಕಷ್ಟ ಆಗ್ಬೋದು. ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು, ನಿಮಗೆ ಕೊಟ್ಟಿದ್ದೆ ನಿನ್ನ ಮಕ್ಳಿಗೆ ಕೊಡೋದಕ್ಕೆ ಏನಕ್ಕೆ ಈ ಥರ ತೊಂದರೆ ಮಾಡ್ತಿದ್ಯಾ, ಕೊಡು, ಮಗು ತಿಂತಾ ಇಲ್ಲ ಪಾಪ ಅಂತ. ನೀವು ದಯವಿಟ್ಟು ಡೋಂಟ್ ಫಾಲ್ ಇನ್ ಟು ದ್ಯಾಟ್ ಟ್ರ್ಯಾಪ್. ನೀವು ಅರ್ಥ ಆಗಂಗೆ ಹೇಳಬೇಕು. ನಮ್ಮ ಲಾಸ್ಟ್ ಜನ್ರೇಷನ್ ಮತ್ತು ಅದರ ಲಾಸ್ಟ್ ಜನ್ರೇಷನ್ ಮಾತ್ರ ಸಫರ್ ಆಗಿರೋದು ಶುಗರ್, ಬಿ ಪಿ ಇಶ್ಯೂಸ್. ಅದಕ್ಕೆ ಮುಂಚಿನವ್ರಿಗೆ ಅದು ಗೊತ್ತೇ ಇಲ್ಲ. ಯಾಕಂದರೆ ನಾವು ಯಥೇಚ್ಛವಾಗಿ ಇದನ್ನು ಬಳಸ್ತಿದ್ದೀವಿ. ಅಡಿಷ್ನಲ್ ಶುಗರ್ ಎಷ್ಟು ತೊಗೊಳ್ತೀವಿ, ಅಡಿಷ್ನಲ್ ಜಂಕ್ ಎಷ್ಟು ತಿಂತೀವಿ. ಸೊ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಟಿರಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಯಾವಾಗಲೂ ಹೇಳ್ತಾರೆ ದೊಡ್ಡವರು. ಗೊತ್ತಿದ್ದು ಆಮೇಲೆ ಅನುಭವಿಸೋದಕ್ಕಿಂತ ಇವಾಗಲೇ ರೋಗನ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಈ ವಿಡಿಯೋ, ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಇದನ್ನು ಫಾಲೋ ಮಾಡ್ತೀರಾ ಅಂತ ಆಶಿಸ್ತೀನಿ. ಇನ್ನೇನಾದರೂ ಟಾಪಿಕ್ ಸಜೆಷನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತಿದ್ದೀನಿ ಇದ್ರ ಬಗ್ಗೆ. ಮತ್ತಷ್ಟು ಬೇಬಿ ಫುಡ್ ರೆಸಿಪೀಸ್ ವಿಡಿಯೋಸ್ ಇದೆ ನಮ್ಮ ಚಾನಲ್ನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.